ರಾಜ್ಯದ ಇತಿಹಾಸದಲ್ಲಿ ದೊಡ್ಡ ಡ್ರಗ್ಸ್ ಬೇಟೆ ಶುರುವಾಗಿದೆ. ಮೊದಲೆಲ್ಲ ಉತ್ತರ ಪ್ರದೇಶ, ಬಿಹಾರ, ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಡ್ರಗ್ಸ್ ಮಾಫಿಯಾ ದಂಧೆ ನಡೀತಾ ಇತ್ತು. ಆದರೆ ಈಗ ಬೆಂಗಳೂರಲ್ಲೂ ಕೂಡ ಡ್ರಗ್ಸ್ ಪೆಡ್ಲರ್ಗಳು ಹುಟ್ಟುಕೊಳ್ತಾ ಇದ್ದಾರೆ. ವಿಷ ಜಂತುಗಳಂತೆ ಹುಟ್ಟುಕೊಂಡು ಸಮಾಜಘಾತುಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಈಗ ರಾಜ್ಯದ ಇತಿಹಾಸದಲ್ಲಿ ಬರೋಬ್ಬರಿ 75 ಕೋಟಿ ರೂಪಾಯಿಯ ಮಾಲು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಂಗಳೂರು ಪೊಲೀಸರಿಂದ 75 ಕೋಟಿ ರೂಪಾಯಿ ಮಾಲು ವಶಕ್ಕೆ ಪಡೆದಿರುವಂತಹ ಮಂಗಳೂರು ಪೊಲೀಸರು ದಕ್ಷಿಣ ಆಫ್ರಿಕಾ ಮಹಿಳೆಯರ ಇಬ್ಬರನ್ನ ಬಂಧನ ಮಾಡಿದ್ದಾರೆ. ಬೆಂಗಳೂರಲ್ಲಿ ಆಪರೇಷನ್ ಜಸ್ಟ್ 15 ಗ್ರಾಂ MDMA ಕೇಸ್ ಬೆನ್ನತ್ತಿದಂತಹ ಪೊಲೀಸರಿಗೆ ಈಗ 75 ಕೋಟಿ ರೂಪಾಯಿಯ ಜಾಲ ಪತ್ತೆಯಾಗಿದೆ. ರಾಜ್ಯದ ಇತಿಹಾಸದಲ್ಲಿ ಅತಿದೊಡ್ಡ ಡ್ರಗ್ಸ್ ಜಾಲ ಭೇದಿಸುವಲ್ಲಿ ಮಂಗಳೂರು CCB ಪೊಲೀಸರು ಬರೋಬ್ಬರಿ 75 ಕೋಟಿ ರೂಪಾಯಿ ಮೌಲ್ಯದ 37.87 kg ಮಾದಕ ವಸ್ತುವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಕರಣ ಸಂಬಂಧ ದಕ್ಷಿಣ ಆಫ್ರಿಕಾ ಮೂಲದ ಇಬ್ಬರು ಮಹಿಳೆಯರನ್ನ ಬಂಧನ ಮಾಡಿದ್ದಾರೆ. ಡ್ರಗ್ಸ್ ಜಾಲ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಿಲ್ಲಿಯಿಂದ ಬೆಂಗಳೂರಿಗೆ 52 ಸಲ ಈ ವಿಮಾನಯಾನವನ್ನು ಮಾಡಿದ್ರು ಈ ಇಬ್ಬರು ಮಹಿಳೆಯರು. ಏನೀಗ ಅರೆಸ್ಟ್ ಆಗಿದ್ದಾರಲ್ಲ ಈ ಇಬ್ಬರು ಮಹಿಳೆಯರು, ಇವರು ದಕ್ಷಿಣ ಆಫ್ರಿಕಾದವರು. ಇವರು ಆರೋಗ್ಯದ ಒಂದು ವೀಸಾವನ್ನು ತೆಗೆದುಕೊಂಡು ಭಾರತಕ್ಕೆ ಬಂದು, ಅದರಲ್ಲೂ ಬೆಂಗಳೂರಿಗೆ ಬಂದು, ಅದರಲ್ಲೂ ಕರ್ನಾಟಕಕ್ಕೆ ಬಂದು ಬೇರೆ ಬೇರೆ ಕಡೆಗಳೆಲ್ಲ ಬಟ್ಟೆ ವ್ಯಾಪಾರ ಮಾಡಿಕೊಂಡು ಅಥವಾ ಬೇರೆ ಬೇರೆ ವ್ಯಾಪಾರಗಳನ್ನು ಮಾಡಿಕೊಂಡು ನಂತರ ಮಾದಕ ವ್ಯಸನಿಗಳಾಗ್ತಾರೆ. ಮಾದಕ ವಸ್ತುಗಳನ್ನು ಸಪ್ಲೈ ಮಾಡೋದರಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಕೆಲಸವನ್ನು ಮಾಡ್ತಾರೆ. ಯಾಕಂತಂದರೆ ಇವರು ಐಷಾರಾಮಿ ಜೀವನ ಮಾಡೋದಕ್ಕೆ ಈ ಒಂದು ಕೃತ್ಯಕ್ಕೆ ಏನಾಗಿದೆ ಅಂತಂದರೆ ಇವರು ಮುಂದೆ ಹೋಗ್ತಾರೆ. ಸೊ ಇದರಿಂದಾಗಿ ಈಗ ಬರೀ 15 ಗ್ರಾಂ ಮಾದಕ ವಸ್ತುವನ್ನು ಬೆನ್ನತ್ತಿದ ಬೆಂಗಳೂರು ಪೊಲೀಸರಿಗೆ ಈಗ ಈ ದಕ್ಷಿಣ ಆಫ್ರಿಕಾದ ಮಹಿಳೆಯರು ಏನಂತಂದರೆ ಅರೆಸ್ಟ್ ಆಗಿದ್ದಾರೆ. ಇವರನ್ನು ಇನ್ನೂ ಬೆಂಗಳೂರಲ್ಲಿ ಇನ್ನೂ ಜಾಲಗಳಿದ್ದಾವೆ. ಅವರೆಲ್ಲರನ್ನ ಭೇದಿಸಬೇಕು. ಯಾಕಂತಂದರೆ ನೇಪಾಳ ಆಗಿರಬಹುದು, ಬೇರೆ ಬೇರೆ ದೇಶ ಆಗಿರಬಹುದು, ಬೇರೆ ಬೇರೆ ರಾಜ್ಯಗಳಿಂದ ಬೆಂಗಳೂರಲ್ಲಿ ಜನ ಬಂದು ನಿಂತುಕೊಳ್ತಿದ್ದಾರೆ. ಅದಕ್ಕಾಗಿ ಏನಂತಂದರೆ ಬೇರೆ ಬೇರೆ ದೇಶದಲ್ಲಿ ಬಂದವರಿಗೆ ಬಾಡಿಗೆ ಕೊಡಬೇಕಾದ್ರೆ ಅಥವಾ ಅವ್ರ ಜೊತೆ ವ್ಯಾಪಾರ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದನೇ ವಹಿಸಬೇಕು.